ಏಯ್ ನೀವೇನ್ರೋ ಇಲ್ಲಿ ಆಗ್ಲೇ ಅಮೂಲ್ ಬೇಬಿ ಕರೆದಾಗ ಬರಲ್ಲ ಅದು ಇದು ಅಂತೆಲ್ಲ ಅಂದ್ರೆ ಹೋಗ್ಲಿ ಬಿಡು, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಅದು ಸರಿ, ಗ್ಯಾಂಗ್ ಎಲ್ಲಿ? ಇಬ್ಬರೇ ಬಂದಿದ್ದೀರಾ? ನಾವು ಬಂದಿರೋದು ಪಾರ್ಟಿ ಮಾಡೋಕ್ಕಲ್ಲ. ಮತ್ತೆ ಪಾರ್ಟಿನ ಕರ್ಕೊಂಡು ಹೋಗಕ್ಕೆ. ಈ ಯಾಕ್ರೋ ಏನೇನೋ ಹೇಳ್ತಾ ಇದ್ದೀರಾ? ಅದೆಲ್ಲ ಹೇಳ್ತೀವಿ. ಏನಿದೆ ನಿನ್ನ ಗೆಟಪ್ಪು? ಫುಲ್ ಚೇಂಜ್ ಆಗ್ಬಿಟ್ಟಿದ್ಯಾ? ಅದು ಅಮೂಲ್ ಬೇಬಿ ಗುಂಗ್ರ, ಇವಾಗ ಅದೆಲ್ಲ ಮಾತಾಡೋಕೆ ಟೈಮ್ ಇದೆಯಾ? ಸತ್ಯ, ಒಂದು ಸ್ವಲ್ಪ ಅರ್ಜೆಂಟ್ ಇದೆ, ನೀನು ನಡಿ. ಎಲ್ಲಿಗೆ? ಎಲ್ಲಿಗೆ ಅಂದರೆ ನಮ್ಮ ಏರಿಯಾದಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಎಲ್ಲರೂ ಗುಂಪು ಕಟ್ಕೊಂಡು ನಮ್ಮ ಗ್ಯಾರೇಜ್ ಹತ್ರನೇ ಬಂದಿದ್ದಾರೆ ಗಲಾಟೆ ಮಾಡೋಕ್ಕೆ. ಗಲಾಟೆನಾ? ಯಾಕೋ, ಏನು ವಿಷಯ? ಅದೆಲ್ಲ ಹೋಗ್ತಾ ಹೇಳ್ತೀವಿ ಸತ್ಯ. ಯಾಕ್ರೋ ಇಷ್ಟೊಂದು ಟೆನ್ಷನಲ್ಲಿ ಇದ್ದೀರಾ? ಅಷ್ಟೊಂದು ಅರ್ಜೆಂಟ್ ಆಗಿದ್ರೆ ಒಂದು ಫೋನ್ ಮಾಡ್ಬೋದಿತ್ತಲ್ವಾ? ಅಯ್ಯೋ, ಕಾಲ್ ಟ್ರೈ ಮಾಡಿದ್ವಿ, ಆದರೆ ನಿನ್ನ ನಂಬರೇ ನಾಟ್ ರೀಚಬಲ್ ಬರ್ತಾ ಇದ್ದಿದ್ದು. ಕಾಲ್ ಮಾಡಿದ್ರ? ಅದು ಫೋನ್ನ ನಾನು ರೂಮಲ್ಲೇ ಬಿಟ್ಟಿದ್ದೀನಿ. ಇಲ್ಲಿ ಸಿಗ್ನಲ್ ಬೇರೆ ಸರಿಯಾಗಿ ಸಿಗಲ್ಲ. ಅದು ಅಲ್ಲದೆ ಈಗ ಹೇಗೋ ಬರೋದು? ಇವರೆಲ್ಲ ವರ್ಷಕ್ಕೆ ಒಂದೇ ಸಲ ಮೀಟ್ ಮಾಡೋದು. ಅಮೂಲ್ ಬೇಬಿ ನನ್ನ ಪರಿಚಯ ಮಾಡಿಸೋಕೆ ಅಂತಾನೆ ಇಲ್ಲಿ ಬಂದಿದ್ದಾನೆ. ಈಗ ಹೊರಟ್ರೆ ತಪ್ಪಾಗತ್ತಲ್ವೇನೋ? ಅಲ್ಲಿ ಏರಿಯಾದಲ್ಲಿ ದೊಡ್ಡ ಪ್ರಾಬ್ಲಮೇ ಆಗಿದೆ. ಅಲ್ಲಿಗೆ ನೀವೀಗ ಬರಲಿಲ್ಲ ಅಂತಂದ್ರೆ ಅದು ತಪ್ಪಾಗಲ್ವಾ? ಸರಿ, ನಡಿ ಹೋಗೋಣ. ಸತ್ಯ, ಏನಿದು ಸರ್ಪ್ರೈಸ್ ಎಂಟ್ರಿ ಅಂತ ಮಾಸ್? ಒಳ್ಳೇದಾಯ್ತು, ಬನ್ನಿ. ನಾವು ಬರ್ತಾ ಇಲ್ಲ, ಹೊರಡ್ತಾ ಇದ್ದೀವಿ. ಹೊಡ್ತಾ ಇದ್ದೀರಾ? ಯಾಕೆ, ಏನಾಯ್ತು? ಅದು ನಮ್ಮ ಏರಿಯಾದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆಯಂತೆ. ಅದಕ್ಕೆ ಇವ್ರು ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಅಂತಾನೆ ಬಂದಿದ್ದಾರೆ. ನಾನೀಗ ಹೋಗಲೇಬೇಕು. ಸತ್ಯ, ನೀನು ಹೋಗ್ಬೇಕಾ? ಅದು ಈಗಲೇ? ಪಾರ್ಟಿ ಇನ್ನೂ ನಡೀತಾ ಇದೆ. ಇವಾಗೇನು, ನಿಮ್ಮ ಪಾರ್ಟಿ ದೊಡ್ಡದಾ ಇಲ್ಲ ನಮ್ಮ ಏರಿಯಾ ಜನರು ಪ್ರಾಬ್ಲಮ್ ದೊಡ್ಡದಾ? ಇಲ್ಲ ಅಮೂಲ್ ಬೇಬಿ, ತಪ್ಪು ತಿಳ್ಕೊಬೇಡ. ನಾನೀಗ ಹೋಗಲೇಬೇಕು. ಹಾಗೆ ನಿನ್ನ ಫ್ರೆಂಡ್ಸಿಗೆಲ್ಲ ಹೇಳ್ಬಿಡು. ಸತ್ಯ, ಪ್ರಾಬ್ಲಮ್ ಅಂತಿದ್ಯಾ? ನನ್ನ ಸಹಾಯ ಏನಾದರೂ? ಏನು ಬೇಕಾಗಿಲ್ಲ, ಎಲ್ಲ ಸತ್ಯ ನೋಡ್ಕೊತಾಳೆ. ಸತ್ಯ, ಹೋಗೋಣವಾ? ಇವತ್ತು ಯಾಕೋ ಏನೋ ಸರಿ ಇಲ್ಲ. ಅಮೂಲ್ ಬೇಬಿ, ನಾನು ಹೋಗಲೇಬೇಕು. ಒಂದು ನಿಮಿಷ. ಹೇ ಗೈಸ್, ಬನ್ನಿ. ಸತ್ಯಂಗೇನೋ ಎಮರ್ಜೆನ್ಸಿ ಬಂದಿದೆ ಅಂತೆ, ಸೊ ಅವಳಿವಾಗ ಹೊರಡಬೇಕು. ಅದಕ್ಕೆ ಎಲ್ರಿಗೂ ಬಾಯ್ ಹೇಳ್ತಾ ಇದ್ದಾಳೆ. ಇನ್ನೊಂದು ಸ್ವಲ್ಪ ತಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಎನಿವೇಸ್, ಬಾಯ್. ಸರಿ, ಬರ್ತೀನಿ. ನೀನೆಲ್ಲ ಹೋಗ್ತಿದ್ಯಾ? ಅದು ಅವ್ರನ್ನ ಕಳ್ಸ್ಕೊಂಡ್ಬಿಟ್ಟು ಬರ್ತೀನಿ. ಓಹೋ, ಫಿಯಾನ್ಸೆ ಇಲ್ಲದೆ 1 ನಿಮಿಷನೂ ಇರೋಕ್ಕಾಗೋದಿಲ್ವಾ? ಫಿಯಾನ್ಸೇನಾ? ಅವಳು ನನ್ನ ಫಿಯಾನ್ಸಿ ಅಲ್ಲ ಕಣ್ರು. ಕಾರ್ತಿಕ್, ಜೋಕ್ ಮಾಡ್ತಿದ್ಯಾ? ಕಮ್ ಆನ್, ನಿಮ್ಮ ಮಾತು ಕೇಳಿದ್ರೆ ನನಗೆ ಜೋಕು ಅನ್ನಿಸ್ತಾ ಇದೆ. ಆದ್ರೆ ನಾವು ಇಷ್ಟೊತ್ತು ಅವಳೇ ನಿನ್ನ ಫಿಯಾನ್ಸೆ ಅಂತ ಅನ್ಕೊಂಡಿದ್ವಿ. ನೋಡು, ಇದು ಜೋಕ್ ಆಫ್ ದ ಡೇ. ನಿನ್ನ ಮಾತು ಕೇಳಿದ್ರೆ ನನಗೂ ನಗು ಬರ್ತಾ ಇದೆ. ಕಾರ್ತಿಕ್, ಸೀರಿಯಸ್ ಆಗಿ ಹೇಳು, ಸತ್ಯ ನಿನ್ ಫಿಯಾನ್ಸೆ ಅಲ್ವಾ? ಇಂಥ ವಿಷಯದಲ್ಲಿ ನಾನು ಯಾಕೆ ತಮಾಷೆ ಮಾಡಲಿ? ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ.
ನನ್ನ ಫಿಯಾನ್ಸೆಗೆ ಏನೋ ಎಮರ್ಜೆನ್ಸಿ ಕೆಲಸ ಇದ್ದು ಆಮೇಲೆ ಬರ್ತೀನಿ ಅಂತ ಹೇಳಿದ್ಲು ಅಷ್ಟೇ. ನಾನು ಅವಾಗಲೇ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ, ಅದು ಅವಳು ಬರೋ ವಿಷಯನೇ. ಅವಳು ಆನ್ ದ ವೇ ಇದ್ದಾಳೆ, ಇನ್ನೇನು ಬಂದ್ಬಿಡ್ತೀನಿ ಅಂತ ಫೋನ್ ಮಾಡಿದ್ಲು. ನೀವು ಇಲ್ಲೇ ರೀ, ನಾನು ಅವ್ರನ್ನ ಕಳ್ಸ್ಕೊಟ್ಟು ಬರ್ತೀನಿ. ನಿಮ್ ಜೋಡಿಗೆ ನಮ್ ಕಣ್ಣೇ ತಾಗಿರುತ್ತೆ. ದೃಷ್ಟಿ ತೆಗೆಸ್ಕೊಳ್ಳೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಏಯ್, ಈಗ ಹೇಳಿ ಅದು ಏನು ಪ್ರಾಬ್ಲಮ್ಮು ಅಂತ. ಯಾಕೆ ಅವಾಗ್ಲಿಂದ ಕೊಸರಾಡ್ತಾ ಇದ್ದೀರಾ? ಸತ್ಯ, ಅದನ್ನೆಲ್ಲ ಏರಿಯಾಗೆ ಹೋದ್ಮೇಲೆ ಹೇಳ್ತೀನಿ. ಈಗ ಹೊರಡೋಣ ನಡಿ. ಸುಮ್ಮನೆ ನನಗೆ ಟೆನ್ಷನ್ ಕೊಡಬೇಡಿ. ಅದೇನು ವಿಷಯ ಅಂತ ಹೇಳಿ, ಇಲ್ಲ ಅಂದರೆ ನನ್ನ ತಲೆ ಕೆಡುತ್ತಷ್ಟೇ. ಸತ್ಯ, ಹೇಳು, ನೀನು ಹೇಳು, ಹೇಳು. ಏಯ್, ಯಾರೋ ಒಬ್ರು ಹೇಳ್ಸಾಯ್ರಿ. ಅದು ಸತ್ಯ. ಸಾರಿ, ಸಿಚುವೇಶನ್ ತುಂಬ ಖಾರವಾಗಿದೆ ಅನಿಸುತ್ತೆ. ನಾನೇನಾದರೂ ಡಿಸ್ಟರ್ಬ್ ಮಾಡಿದ್ನಾ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ ಅಮುಲ್ ಬೇಬಿ. ಅದು ಸರಿ, ನೀನು ನಿನ್ನ ಫ್ರೆಂಡ್ಸ್ನೆಲ್ಲ ಬಿಟ್ಟು ಇಲ್ಲಿಗೆ ಯಾಕೆ ಬರಕ್ಕೆ ಹೋದೆ? ಅದೊಂದು ಕಾಮಿಡಿ. ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ ನೀ ನನ್ನ ಫಿಯಾನ್ಸಿ ಅಂತೆ. ಅವ್ರೆಲ್ಲರೂ ಹಾಗೆ ಅನ್ಕೊಂಡಿದ್ದಾರೆ. ನೀನ್ ನನ್ನ ಫಿಯಾನ್ಸಿ ಅನ್ಕೊಂಡು ಇಷ್ಟೊತ್ತು ನಮ್ಮಿಬ್ಬರ ಬಗ್ಗೆ ಮಾತಾಡ್ತಿದ್ರಂತೆ. ನನ್ಗೆ ವಿಷಯ ಗೊತ್ತಿರ್ಲಿಲ್ಲ. ಈ ವಿಷಯ ನನ್ಗೆ ಇವಾಗ್ಲೇ ಗೊತ್ತಾಗಿದ್ದು. ಅದಕ್ಕೆ ನೀನೇನಂದೆ? ನಾನೇನ್ ಹೇಳಿ, ನೀನ್ ನನ್ನ ಫಿಯಾನ್ಸಿ ಅಲ್ಲ, ಲೈಫ್ ಲಾಂಗ್ ನನ್ನ ಜೊತೆಲಿರೋ ಬೆಸ್ಟ್ ಫ್ರೆಂಡ್ ಅಂತ. ಏನೇನೋ ಮಾತಾಡ್ತಾನೆ ಇವ್. ನಿಂಗೆ ಎರಡೆರಡು ಅರ್ಥ ಬರೋಂಗೆ ಮಾತಾಡಿನಿ. ನಮಗೂ ಕನ್ಫ್ಯೂಷನ್ ಮಾಡಿಸಿರೋದು, ಸತ್ಯನೂ ಇನ್ನೂ ಕನ್ಫ್ಯೂಷನಲ್ಲೇ ಇರೋದು. ಸತ್ಯ, ನಾನು ಹೇಳಿದ್ ಕರೆಕ್ಟ್ ಅಲ್ವಾ? ಲೈಫ್ ಲಾಂಗ್ ನನ್ನ ಜೊತೆ ಇರ್ತೀಯ ಅಲ್ವಾ? ಲೈಫ್ ಲಾಂಗ್ ನಮ್ಮ ಬಾಂಡಿಂಗ್ ಹೀಗೆ ಇರಬೇಕು ಅನ್ಸುತ್ತೆ. ಆರತಿ ಮಾಡಿ